ಈ ದಿನ ಇಲ್ಲಿ ಸೇರಿರುವ ವಿನಾಯಕ ಸ್ವಸಹಾಯ ಸಂಘದ ಮಹಿಳೆಯರಿಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು ಮಾತನಾಡಲು ಇಚ್ಛಿಸುವ ವಿಷಯ ಏನೆಂದರೆ, ನಾವು ಇಲ್ಲಿ ಹಸಿರುಮನೆ ಮಾಡುವುದಕ್ಕಿಂತ ಮುಂಚೆ ಅರಳು, ತೊಗರಿ, ರಾಗಿಯನ್ನು ಬೆಳೆಯುತ್ತಿದ್ದೆವು. ನಮಗೆ ಟೈಡ್ ಸಂಸ್ಥೆಯವರು ಭೇಟಿ ನೀಡಿ ಹಸಿರುಮನೆ ನಿರ್ಮಾಣ ಮಾಡುವಂತೆ ಹೇಳಿದ್ದರು. ಅದರಲ್ಲಿ ದೊಣ್ಣೆ ಮೆಣಸಿನಕಾಯಿಯನ್ನು ಬೆಳೆದು ಅಧಿಕ ಲಾಭವನ್ನು ಗಳಿಸಿದ್ದೆವು. ಈ ಎರಡನೆಯದಾಗಿ ಬಳ್ಳಿ ಬೀನ್ಸನ್ನು ಹಾಕಿದ್ದೇವೆ. ಅದನ್ನು ಇನ್ನು ಈ ದಿನ ಕುಯ್ದು ಮಾರುಕಟ್ಟೆಗೆ ತೆಗೆದು ಹೋಗ್ತೀವಿ. ಟೈಡ್ ಸಂಸ್ಥೆಯ STTT ಯೋಜನೆಯಡಿ ಗ್ರಾಮೀಣ ಮಹಿಳಾ ಸಂಘಕ್ಕೆ 200 ಚದರ ಮೀಟರ್ ಪಾಲಿಹೌಸನ್ನು ನಿರ್ಮಾಣ ಮಾಡಿಕೊಡಲಾಗಿದೆ. ಈ ನಿರ್ಮಾಣ ಮಾಡಲಿಕ್ಕೆ ಮೊದಲು ಸಂಘಗಳನ್ನು ಆಯ್ಕೆ ಮಾಡಲಾಯಿತು. ಹಳ್ಳಿಗಳಿಗೆ ಭೇಟಿ ನೀಡಿ ಅವರ ಹತ್ರ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಸಂಘವನ್ನು ಆಯ್ಕೆ ಮಾಡಲಾಯಿತು. ಈ ಒಂದು ಸಭೆಯಲ್ಲಿ ಆಯ್ಕೆ ಆದಂಥವರು 35% ಸಂಘದಿಂದ ಹಾಗೂ 65% ಯೋಜನೆಯಿಂದ ಹಣವನ್ನು ಹೂಡಿ ಈ ಒಂದು ಹಸಿರುಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಹಸಿರುಮನೆಗೆ ಬೆಳೆಗಳನ್ನು ಬೆಳೆಯಲು ಹಾಗೂ ಹಸಿರುಮನೆ ನಿರ್ವಹಣೆಯ ಬಗ್ಗೆ ಸಂಘದವರಿಗೆ ತರಬೇತಿಯನ್ನು ಕೊಡಲಾಗಿದೆ. ಹಸಿರು ಮನೆ ಮಾಡಿರೋದೇನೆಂದರೆ, ಇದು ನೀರು ಮಳೆ ನೀರೆಲ್ಲ ಇದಕ್ಕೆ ಬರುತ್ತೆ. ಬೋರ್ವೆಲ್ ನೀರು ಸ್ವಲ್ಪ ಉಳಿತಾಯ ಆಗುತ್ತೆ ಮಳೆಗಾಲದಲ್ಲಿ. ಈ ನೀರನ್ನೇ ಬಳಸ್ಕೊಂಡು ಬೆಳೆ ಚೆನ್ನಾಗಿ ಬೆಳೀತಾ ಇದ್ದೀವಿ. ಹಳೆ ನರ್ಸರಿ ಇತ್ತು. ಹಳೆ ನರ್ಸರಿ ಇದ್ದಾಗ ಅದ್ರಾಗ ನೀರು ಜಾಸ್ತಿ ಬೀಳ್ತಾಯಿತ್ತು, ಅದು ಚೆನ್ನಾಗಿ ಬರ್ತಿರಲಿಲ್ಲ. ಹೊಸ ನರ್ಸರಿ ಮಾಡಿಕೊಟ್ಟಿದ್ದಾರೆ, ಈಗ ಚೆನ್ನಾಗೈತಿ. ಇದು ಚೆನ್ನಾಗಿ ನಡೀತೈತೆ. ಟೊಮಟ, ಮೆಣಸಿನ ಗಿಡ ಎಲ್ಲ ಬೆಳೀತಾಯಿದ್ದೀವಿ, ನುಗ್ಗೆ ಗಿಡ ಬೆಳೀತಾಯಿದ್ದೀವಿ, ಎಲ್ಲ ಬೆಳೀತಾಯಿದ್ದೀವಿ. ಈಗ ಬಂದು ಎಲ್ಲ ತಗೊಂಡು ಹೋಗ್ತಾಯಿದ್ದಾರೆ. ತಗೊಂಡೋಗಿ ಪರವಾಗಿಲ್ಲ, ಸೇಲ್ ಆಗ್ತೈತಿ. ಈಗ ನಮಗೆ ತುಂಬ ಉಪಕಾರ ಆಗೈತಿ ಇದರಲ್ಲಿ. ಮೊಮ್ಮಗನ್ನ ಕ್ಲಾಸಿಗೆ ಸೇರಿಸಿದ್ವಿ. ಇದು ಇಲ್ಲೇ ಕ್ಲಾಸ್ಗೆ ಹೋಗ್ತೈತೆ. ಅವನಿಗೆ ತರಕಾರಿ ಕೊಡ್ತಾಯಿದ್ದೀವಿ. ತರಕಾರಿ ಇನ್ನು ಜೊತೆಲಿದ್ದಾರಲ್ಲ ಆ ಹುಡುಗಳಿಗೂ ಆಗ್ತೈತೆ. ನನ್ನ ಮೊಮ್ಮಗ ತರಕಾರಿ ಎಲ್ಲ ಉಪಯೋಗಿಸ್ತಾ ಇದ್ದಾರೆ. ಡೈಲಿ ವಾರ ತರಕಾರಿ ಕೊಡ್ತಾಯಿದ್ದೀವಿ.
ಸರ್, ನಮಗೀಗ ನಮ್ಮ ಶಿಕ್ಷಣ ಇಲಾಖೆ ಕೊಡೋದ್ರ ಜೊತೆಗೆ ನಮ್ಮ ಟೈಡ್ ಸಂಸ್ಥೆ ಯೋಜನೆಯಡಿ ಮಹಿಳಾ ಸಂಘದವರು ಕೊಡ್ತಿರ್ತಕ್ಕಂಥ ತರಕಾರಿಯಿಂದ ನಮ್ಮ ಮಕ್ಕಳು ಮೊದಲಿಗಿಂತನೂ ಸದೃಢವಾಗಿ ಇದ್ದಾರೆ, ಮತ್ತು ಸದೃಢವಾಗಿ ಆರೋಗ್ಯವಾಗಿಯೂ ಸಹ ಇದ್ದಾರೆ. ಮತ್ತು ಜೊತೆಗೆ ನಾವು ಪಾಠ ಎಲ್ಲ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ ಸರ್? ಅವ್ರಿಗೆ ತುಂಬ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಲಾಸಲ್ಲಿ ಆಬ್ಸೆಂಟು ಅನ್ನೋದೇ ಇಲ್ಲ, ಪೂರ್ತಿ ಫುಲ್ 100% ಶಾಲೆಗೆ ಹಾಜರಾಗ್ತಾ ಇದ್ದಾರೆ. ಶ್ರೀಶಕ್ತಿ ಸ್ವಸಹಾಯ ಗುಂಪು ಇಲ್ಲಿ ಹೋದಲ್ಲ, ಇವ್ರಿಗೆ ಟೈಡ್ ಸಂಸ್ಥೆಯವರು ಒಂದು ಗ್ರೀನ್ ಹೌಸ್ ಕೊಟ್ಟಿದ್ದಾರೆ. ಅದರಲ್ಲಿ ಹೋದ ವರ್ಷ ಕೊಟ್ಟು ಅದರಲ್ಲಿ ದೊಣ್ಣೆ ಮೆಣಸಿನ್ಕಾಯಿ ಅಂತ ಬೆಳೆದ್ಬಿಟ್ಟು ಭಾರಿ ಇಂಪ್ರೂವ್ಮೆಂಟ್ಸ್ ಆಗಿದ್ದಾರೆ. ಒಳ್ಳೆ ಆರ್ಥಿಕವಾಗಿ ದುಡ್ಡು ಮಾಡಿಬಿಟ್ಟವ್ರೆ. ಈಗ ಇದು ಹುಳ್ಳಿಕಾಯಿನ ಹಾಕಿದ್ದಾರೆ. ಹುಳ್ಳಿಕಾಯಿ ಕುಯ್ಯಕ್ಕೆ ಹೋಗಿದ್ರು ಇಟ್ಲು ಬಂದು ಹೋದ್ರು. ಹೌದಲ್ಲ, ಬರೀ ಭಾರಿ ಚೆನ್ನಾಗಿತ್ತು. ಗ್ರೀನ್ ಹೌಸ್ಗೆ ಹೋಗಿದ್ರು. ಗ್ರೀನ್ ಹೌಸ್ಗೆ ಹೋಗಿದ್ದಾರೆ ಅವರು. ಹಂಗಾರೆ ಹೆಣ್ಣು ಮಕ್ಕಳು ಭಾರಿ ಒಂದು ಇಂಪ್ರೂವ್ ಆಗಿಬಿಟ್ಟಿದ್ದಾರೆ. ಗ್ರೀನ್ ಹೌಸ್ ಕೊಟ್ಟಿರೋದ್ರಿಂದ ಹೌದೌದು ಭಾರಿ ಇಂಪ್ರೂವ್ ಆಗಿದ್ದಾರೆ. ಏನು ಹಂಗಾರೆ ಏನು ದಿನನಿತ್ಯ ಅವರಿಗೆ ಭಾರಿ ವಸ್ತು ಒಂದು ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ. ಹೌದೌದು, ಅದಕ್ಕೆ ಹೆಣ್ಣು ಮಕ್ಕಳು ಗುಂಪು ಗುಂಪಾಗಿ ಆ ಗ್ರೀನ್ ಹೌಸ್ ಅಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಟೈಡ್ ಕಂಪ್ನಿಯವರು ಭಾರಿ ಒಳ್ಳೆ ಒಂದು ಅನುಕೂಲ ಮಾಡಿದ್ದಾರೆ. We conceived of this project with 3 objectives. One was to augment the nutrition of the child in the rural school, largely through the school midday meal program. The second was to look at women's empowerment issues through livelihood generation at the rural level. And the third was to create a link between the school and the community by getting the community involved in the child's education in the school. We were very generously supported in this project by the Sardara Tata Trust, who funded us and who guided us in this project. We have achieved our output in this project by reaching out to 400 children in 10 schools, by giving them 50 grams of vegetables per child per day for the past 2 years. Additionally, 150 women are earning livelihoods through the greenhouses that they are working on. And the community is now far more involved in the child's welfare than it was before.